ಸರ್ ಅದೆಲ್ಲ ಗೊತ್ತಿಲ್ಲ ಸರ್, ಅದೆಲ್ಲ ಶೆಡ್ ಅಂತ ಸರ್. ಈಗ ಕೆಲವೊಂದು ವೀಡಿಯೋಸ್ಗಳೆಲ್ಲ ಬರ್ತಾ ಇದೆ ಸರ್, ಇದೇ ಬ್ಲ್ಯಾಕ್ ಮೇಲ್ ಅನ್ಸುತ್ತೆ ಅವಳದು. ಈಗ ಒಂದು ಕೆಲವೊಂದು ವೀಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್, ಆಡಿಯೋ ವಿಡಿಯೋ ಎಲ್ಲ ಸಾಯ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಆ ಥರದ್ದು ನಿಮಗೆ ಬಂದಿತ್ತ ನಾನು ಸಾಯ್ತೀನಿ ಅನ್ನೋ ವಿಡಿಯೋ? ಇಲ್ಲ ಮೇಡಮ್, ನಾನು ಯಾರನ್ನೂ ನೋಡಿರ್ಲಿಲ್ಲ. ಇದೆಲ್ಲ ಶೆಡ್ ಅಂತಾರೆ ಮೇಡಮ್. ಈಗಲೇ ಯಾಕೆ ಫಿಲಮ್, ಒಬ್ಬ ವ್ಯಕ್ತಿ ಬೆಳೀತಾವನೆ, ಅವ್ರು ಏನಂತ ಹೇಳ್ತಿದ್ದಾರೆ, ಕ್ಲೋಸ್ ಫ್ರೆಂಡು, ಬೆಳಿ ಮಚ್ಚ ಅಂತ ಹೇಳಿದ್ದಾರೆ. ಈ ಬೆಳೆಯೋ ಟೈಮಲ್ಲಿ ಯಾಕೆ ತುಳಿಯಕ್ಕೆ ಬಂದರು ಅವರು? ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು. ಇಲ್ಲ ಅಷ್ಟು ವರ್ಷದಿಂದಲ್ವೇ ರಿಲೇಷನ್ಶಿಪ್ ಇರೋರು, ಮುಂಚೆನೇ ಕೊಡ್ಬೋದಾಗಿತ್ತು. ಈ ಸಿನಿಮಾಗೋಸ್ಕರನೇ ತಾನೇ ಇವರೆಲ್ಲ ಷಡ್ಯಂತ್ರ ಮಾಡಿ ಹಿಂಗೆ ಬಂದಿರೋದು. ನನಗೆ ಯಾರ ಮೇಲೂ ಇಲ್ಲ ಮೇಡಮ್. ನನಗೆ ಹೆಂಗೆ ಗೊತ್ತಿರೋ ಸರ್? ಗೊತ್ತಿರೋ ನಾನು ಇಷ್ಟು ದೂರ ಬರೋಕ್ಕೆ ಬಿಡೋಣ ಸರ್? ನಾನು ಹೆಂಗೆ ಬರೋಕ್ಕೆ ಬಿಡ್ತಾ ಇದ್ದೆ? ನಾನೇ ಅವ್ರನ್ನ ಕೇಳ್ತಾ ಇದ್ದೆ ಅಲ್ವಾ. ಇದೆಲ್ಲ ಸರ್ ಸಿನಿಮಾದಲ್ಲಿ ಬೆಳಿತಾವನೆ, ತುಣಿಬೇಕು ಅನ್ನೋದು ಷಡ್ಯಂತ್ರ ಸರ್, ಅಷ್ಟೇ. ಕೆಲವೊಂದು ಆಡಿಯೋಗಳು ಬಿಟ್ಟಿದ್ದಾರೆ, ಕೆಲವೊಂದು ವಿಡಿಯೋಗಳು ಬಿಟ್ಟಿದ್ದಾರೆ, ಬೇಕಂತ ಮಾಡಿರೋ ಸರ್. ನಾವು ಅದಕ್ಕೂ ಪ್ರೂಫ್ ಕೊಡ್ತೀವಿ ಸರ್. ನಾವು ಕಾನೂನು ರೀತಿಯಿಂದ ಹೋಗಿ ನಾವು ಹೆಂಗೆ ಕೊಡ್ಬೇಕು ಹಂಗೆ ಕೊಡ್ತೀವಿ ಸರ್. ಅದೆಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್, ನಾವು ನಂಬೋದು ಇಲ್ಲ ಸರ್ ಅದೆಲ್ಲ. ಕೆಲವೊಂದು ಸಲ ಇವರು ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ, ಒಂದು ಸ್ಕ್ರಿಪ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು, ಒಂದು ಸ್ಕಿಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ಲ ಸರ್. ಆ ವಿಡಿಯೋದಲ್ಲಿ ಏನಾದ್ರು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ? ಇಲ್ಲ ಹಂಗೂ ಮಾಡೋದು. ಯಾಕಂದರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ, ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲ ರೀತಿಯಿಂದ ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಹಂಗೆ ಮಾಡ್ಯಾರ ಅಂತ ನಾನು ಅನ್ಕೋತೀನಿ ಸರ್. ಕ್ಲೋಸ್ ಫ್ರೆಂಡ್ ಹೆಂಗೆ ಪ್ರೋಗ್ರಾಮಿಗೆ ಬರೋರು ಮನೆಗೆ ಬರ್ದಲ್ಲಿ ಹೆಂಗೆ ಸರ್ ಹೋಗಿ ಮನೆಗೆ ಬರೋರು, ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಇರಲಿಲ್ಲ ಸರ್. ಅವ್ರ ಪರ್ಸ್ನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ಕೊಂಡು ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋರು, ಅದು ಬಿಟ್ಟರೆ ಏನೂ ಇಲ್ಲ ಸರ್.